ಹಲೋ ಸ್ಟೂಡೆಂಟ್ಸ್, ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ವಾಟ್ ಆರ್ ದ ಇಂಟೀಜರ್ಸ್ ಅಂಡ್ ಹೌ ಟು ರಿಪ್ರೆಸೆಂಟ್ ಇಂಟೀಜರ್ಸ್ ಆನ್ ನಂಬರ್ ಲೈನ್ ಅಂಡ್ ಎಡಿಷನ್ ಆಫ್ ಇಂಟೀಜರ್ಸ್ ಅನ್ನ ನೋಡಿದ್ವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಇಂಟೀಜರ್ಸ್ ಅನ್ನ ನೋಡಿದ್ವಿ. ಅದಕ್ಕಿಂತ ಮುಂಚೆ ವಾಟ್ ಈಸ್ ಇಂಟೀಜರ್ ನಿಮ್ಗೆ ಆಲ್ರೆಡಿ ಫಸ್ಟ್ ವಿಡಿಯೋ ಮತ್ತೆ ಸೆಕೆಂಡ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಹಾಗೆ ವಾಟ್ ಈಸ್ ಇಂಟೀಜರ್? ಇಂಟೀಜರ್ಸ್ ಆರ್ ದ ನಂಬರ್ಸ್ ಇನ್ಕ್ಲೂಡಿಂಗ್ ಹೋಲ್ ನಂಬರ್ಸ್ ಅಂಡ್ ನೆಗೆಟಿವ್ ನಂಬರ್ಸ್ ಆರ್ ನೋನ್ ಆಸ್ ಇಂಟೀಜರ್ಸ್. ಅಂದ್ರೆ ಅದ್ರೊಳಗೆ ಮೈನಸ್ ನಂಬರ್ಸ್ ಇರ್ತಾವು, -1, -2, -3 ಇರ್ತಾವು, ಮತ್ತೆ +1 +2 ಇರ್ತೈತಿ, ಮತ್ತೆ 0 ಇರ್ತೈತಿ. ಇವೆಲ್ಲವನ್ನು ಒಳಗೊಂಡಂತಹ ನಂಬರ್ ಗೆ ನಾವು ಏನಂತ ಕರಿತೀವಿ? ಇಂಟೀಜರ್ಸ್, ಪೂರ್ಣಾಂಕಗಳು ಅಂತ ಕರಿತೀವಿ. ಹಾಗಾದ್ರೆ ಅವುಗಳ ಪ್ರಾಪರ್ಟೀಸ್ ಏನೇನಪ್ಪ, ಅವುಗಳ ಗುಣಲಕ್ಷಣಗಳು ಏನೇನು ಬರ್ತಾವು? ಮೊದಲನೇದು ಯಾವ್ದು ಬರುತ್ತೆ? ಕ್ಲೋಸರ್ ಪ್ರಾಪರ್ಟಿ. ಫಸ್ಟ್ ಪ್ರಾಪರ್ಟಿ ಇಸ್ ಕ್ಲೋಸರ್ ಪ್ರಾಪರ್ಟಿ, ಸೆಕೆಂಡ್ ಪ್ರಾಪರ್ಟಿ ಇಸ್ ಕಮ್ಯೂಟೇಟಿವ್ ಪ್ರಾಪರ್ಟಿ, ಥರ್ಡ್ ಪ್ರಾಪರ್ಟಿ ಇಸ್ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂಡ್ ಫೋರ್ತ್ ಒನ್ ಇಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇವು 4 ಪ್ರಾಪರ್ಟೀಸ್ ಆಫ್ ಇಂಟೀಜರ್ಸ್. ಅದರಲ್ಲಿ ಮೊದಲನೇದು ಯಾವುದು ರೀ? ಕ್ಲೋಸರ್ ಪ್ರಾಪರ್ಟಿ. ಕ್ಲೋಸರ್ ಪ್ರಾಪರ್ಟಿ ಆಫ್ ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಬರುತ್ತೆ. ಇದರಲ್ಲಿ ಮತ್ತೆ 2 ಟೈಪ್ ಬರ್ತಾವ್ರಿ, ಎಡಿಷನ್ ಮತ್ತೆ ಸಬ್ಟ್ರಾಕ್ಷನ್. ಒನ್ ಬೈ ಒನ್ ನೋಡ್ಕೊಂತ ಹೋಗು. ಫಸ್ಟ್ ಒನ್ ಎಡಿಷನ್. ಹಾಗಾದ್ರೆ ವಾಟ್ ಈಸ್ ಕ್ಲೋಸರ್ ಪ್ರಾಪರ್ಟಿ ಆಫ್ ಎಡಿಷನ್? ಇವಾಗ ನೀವು ಸಾಮಾನ್ಯವಾಗಿ ನೋಡಿರ್ತೀರಿ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. +1 ಗೆ ನಾವು +4 ಅನ್ನ ಆಡ್ ಮಾಡಿದ್ರೆ 1ಕ್ಕೆ 4 ಕೂಡಿಸಿದ್ರೆ ಎಷ್ಟು ಬರುತ್ತ್ರಿ? 5 ಬರುತ್ತೈತಿ. ಅಥವಾ ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ. -3 ಗೆ -2 ಅನ್ನ ಆಡ್ ಮಾಡಿದ್ರೆ ಇದು ಹೆಂಗಂತ ಹೇಳಿದ್ದೇನೆ. ಮೈನಸ್ ಇದ್ದಾಗ ನಾವು ಕೂಡಿಸ್ಬೇಕು, ಚಿಹ್ನೆ ಮೈನಸ್ ಇಡಬೇಕು. ಮೈನಸ್ ಇದ್ದಾಗ ಮೈನಸ್ ಇಟ್ರಿ, 3 + 2 = 5. ಏನಾಗುತ್ತೆ? -5. ಇದು ನೋಡ್ರಿ, ಇದು -3 ಇಂಟೀಜರ್ ಹೌದು ಅಲ್ಲ? ಇಂಟೀಜರ್ ಹೌದು. -2 ಹೌದು ಇಂಟೀಜರ್. ಇವೆರಡೂ ಇಂಟೀಜರ್ಸ್ ನಾವು ಆಡ್ ಮಾಡಿದಾಗ ನಮಗೆ ಏನ್ ಬರ್ತೈತ್ರಿ? -5. -5 ಅನ್ನೋದೇನು? ಇದು ಕೂಡ ಒಂದು ಇಂಟೀಜರ್. ಯಾವ್ದಾದ್ರೂ ಒಂದು ಇಂಟೀಜರ್ ನ ಇನ್ನೊಂದು ಯಾವುದೇ ಒಂದು ಇಂಟೀಜರ್ ಗೆ ನಾವು ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತೈತ್ರಿ? ಮತ್ತೊಂದು ಇಂಟೀಜರ್ ಸಿಗ್ತೈತಿ. ಇದ ಕ್ಲೋಸರ್ ಪ್ರಾಪರ್ಟಿ. ಅಂದ್ರೇನು? ಟೇಕ್ ಎನಿ ಇಫ್ A and B are any integers, then the sum will be integer. ಇಂಟೀಜರ್ ಓನ್ಲಿ. ಯಾವ್ದಾದ್ರು 2 ನಂಬರ್ಸ್ ಗಳು ಆಡ್ ಮಾಡಿದ್ರೆ ನಮಗೆ ಇನ್ನೊಂದು ಇಂಟೀಜರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಎ ಅನ್ನೋದು ಯಾವ್ದಾದ್ರು ಒಂದು ಇಂಟೀಜರ್ ಆಗಿದೆ, -1 ಆಗಿರ್ಬೋದು, -5 ಆಗಿರ್ಬೋದು, ಅಥವಾ -100 ಆಗಿರ್ಬೋದು, ಅಥವಾ +100 ಆಗಿರ್ಬೋದು. ಯಾವುದೇ ನಂಬರ್ ಪ್ಲಸ್ ಮತ್ತೆ 0 ಆಗಿರ್ಬೋದು. ಮತ್ತೆ ಇದಕ್ಕೆ ನಾವು ಬಿ ಅನ್ನೋ ಒಂದು ಇಂಟೀಜರ್ ನ, ಬಿ ಅನ್ನೋದು ಇದು ಕೂಡ ಯಾವ್ದೋ ಒಂದು ಇಂಟೀಜರ್ ಆಗಿರ್ಬೋದು, -3, -4 ಅಥವಾ +1, +2, 0 ಬೇಕಾಗಿದ್ರೆ ಆಗಿರ್ಬೋದು. ಎ ಮತ್ತು ಬಿ ಇವೆರಡೂ ಇಂಟೀಜರ್ಸ್ ನಾವು ಆಡ್ ಮಾಡಿದಾಗ ನಮ್ಗೆ ಏನ್ ಬರ್ತೈತ್ರಿ? ಸಮ್ಮ. ಅದು ಕೂಡ ಒಂದು ಇಂಟೀಜರ್ ಆಗಿರ್ತೈತಿ. ಇದೇನ್ರಿ? ಇದು ಕ್ಲೋಸರ್ ಅಂಡರ್ ಎಡಿಷನ್. ಅರ್ಥ ಆಯ್ತಾ? ಎಡಿಷನ್ ಇದ್ರೆ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಕ್ಲೋಸರ್ ಪ್ರಾಪರ್ಟಿ ಆಫ್ ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಷನ್ ಇದ್ದಾಗ ಏನಾಗುತ್ತೆ? ಕ್ಲೋಸರ್ ಪ್ರಾಪರ್ಟಿ ಏನ್ ಹೇಳುತ್ತೆ ನೋಡ್ರಿ. ಒಂದು ಎಕ್ಸಾಂಪಲ್ ತಗೋತೇನೆ ನಾನು. ಸೇಮ್ 2 ಇಲ್ಲೇನೇನಾದ್ರೂ ಪ್ಲಸ್ ಇರ್ತೈತಿ. 2 - 1 is equal to 1. ಇಲ್ಲಿ 2 ಅನ್ನ 1 ಇಂದ ಸಬ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ಏನ್ ಬಂತು? 1 ಅನ್ನೋದು ಬಂತು. ಇಲ್ಲಿ 2 ಅನ್ನೋದು +2 is a ಇಂಟೀಜರ್. ಇಲ್ಲಿ -1 ಅನ್ನೋದು ಇದು ಕೂಡ ಒಂದು ಇಂಟೀಜರ್. ಇವೆರಡನ್ನ ನಾವು ಸಬ್ಟ್ರಾಕ್ಷನ್ ಮಾಡಿದಾಗ ನಮ್ಗೆ ಏನ್ ಸಿಗ್ತೈತ್ರಿ? 1. ಇದು ಕೂಡ ಇಂಟೀಜರ್ಸ್. ಇನ್ನೊಂದು ಎಕ್ಸಾಂಪಲ್ ತಗೋತೇನೆ ನಾನು ನಿಮ್ಗೆ. -5 of -0 ಅಂತ ಹೇಳೋಣ. ಹೌದಾ? -5 it is also an integer. 0 is also integer. ಇವೆರಡನ್ನ ನಾನು ಸಬ್ಟ್ರಾಕ್ಷನ್ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತ್ರಿ? -5 of -0. -0 ಅಂದ್ರೆ ಏನಿರೋದಿಲ್ಲ, ಇಲ್ಲಿ -5 ಐತಿ, ಡೈರೆಕ್ಟ್ -5. -5 ಒಳಗೆ 0 ಕಳೆದ್ರೆ -5 ನೇ ಬರುತ್ತೆ. ಹೌದಾ? -5 is an integer, 0 is an integer and -5 is also an integer.
Okay, now tell me what is the closure property of subtraction. When a is any integer subtracted from another b any integer, then the result will be c, that is any integer. ಅಂದ್ರೆ a ಅನ್ನೋದು ಎನಿ ಇಂಟಿಜರು, ಬಿ ಅನ್ನೋದು ಅದು ಕೂಡ ಯಾವುದೋ ಒಂದು ಇಂಟಿಜರು. ಇವೆರಡರಲ್ಲಿ ನಾವು ಸಬ್ಟ್ರಾಕ್ಷನ್ ಮಾಡಿದಾಗ ರಿಸಲ್ಟ್ ಏನ್ ಬರುತ್ತೆ, ಒಂದು ಇಂಟಿಜರ್ ಬರುತ್ತೆ. ಅರ್ಥ ಆಯ್ತಾ? ದೆನ್ ನೆಕ್ಸ್ಟ್ ಪ್ರಾಪರ್ಟಿ ಈಸ್ ಕಮ್ಯುಟೇಟಿವ್ ಪ್ರಾಪರ್ಟಿ. ಥರ್ಡ್ ಪ್ರಾಪರ್ಟಿ ಈಸ್ ಕಮ್ಯುಟೇಟಿವ್ ಪ್ರಾಪರ್ಟಿ. ಇದು ಕೂಡ ಬಹಳ ಸಿಂಪಲ್ ಇದೆ ನೋಡಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ 2 + 5 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 7. ಹೌದಾ? ಈಗ ನಾ ಏನ್ ಮಾಡ್ತೀನಿ, ರಿವರ್ಸ್ ಮಾಡ್ತೀನಿ, ಅಂದ್ರೆ ಇದ್ರ ಉಲ್ಟಾ ಬರೀತೀನಿ. ಎಷ್ಟಾಗುತ್ತೆ? 5 + 2 ಇಸ್ ಈಕ್ವಲ್ ಟು ಇದು ಎಷ್ಟಾಗುತ್ತೆ? ಇದು ಕೂಡ 7 ಆಗುತ್ತೆ. ಹೌದಾ? ಅಂದ್ರೆ ಏನು ಕಮ್ಯುಟೇಟಿವ್ ಪ್ರಾಪರ್ಟಿ ಅಂದ್ರೆ ಏನು? when two integers are reversed the result will be same. ಯಾವುದಾದ್ರೂ ಎರಡು ಇಂಟಿಜರ್ಸ್ ನಾವು ರಿವರ್ಸ್ ಮಾಡಿದಾಗ ಅದರ ಮೊತ್ತ ಏನಿರ್ತೈತಲ್ಲ ಅದು ಕೂಡ ಸೇಮ್ ಇರುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್ 2 + 5 = 7, 5 + 2 = 7. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. -3 - 2 is equal to ಎಷ್ಟಾಗುತ್ತೆ? -3 + -2 -5 ಆಗುತ್ತೆ. ಯಾಕಂತ ಹೇಳಿದೆ ನಾನು, ಮೈನಸ್ ಮೈನಸ್ ಇದ್ದಾಗ ಕೂಡಿಸ್ಬೇಕು, ಚಿಹ್ನೆ ಮೈನಸ್ ಇಡಬೇಕು. ಈಗ -2 of -3 ಇದು ಎಷ್ಟಾಗುತ್ತೆ? ಇದು ಕೂಡ ಸೇಮ್ ಆಗುತ್ತೆ, ಇದು ಕೂಡ -5 ಆಗುತ್ತೆ. ಅಂದ್ರೇನು, ಸಂಖ್ಯೆಗಳನ್ನ ನಾವು ಅದಲು ಬದಲು ಮಾಡಿದಾಗಲೂ ಕೂಡ ಮೊತ್ತವು ಅದೇ ಆಗಿರುತ್ತೆ, ಸೇಮ್ ಆಗಿರುತ್ತೆ, ಒಂದೇ ಆಗಿರುತ್ತದೆ, ಚೇಂಜ್ ಆಗೋದಿಲ್ಲ. ಇಲ್ಲಿ 7 ಬಂದಾಗ ಇಲ್ಲಿ 6 ಬಂದಿಲ್ಲ, ಇಲ್ಲಿ 3 ಬಂದಿಲ್ಲ, 2 ಬಂದಿಲ್ಲ. ಹೌದಾ? ಎಷ್ಟು ಇರ್ತೈತಿ ಅದನ್ನು ಬದಲು ಮಾಡಿದಾಗೂ ಅಷ್ಟೇ ಬರುತ್ತೆ. ಇದಕ್ಕೆ ನಾವೇನ್ ಕರಿತೀವಿ? ಕಮ್ಯುಟೇಟಿವ್ ಪ್ರಾಪರ್ಟಿ. ಸ್ಟಾಪ್. ಇನ್ ಜನರಲ್ ಫಾರ್ ಎನಿ two integers a and b ಅಂದ್ರೇನು, ಯಾವುದಾದ್ರೂ ಎರಡು ಇಂಟೀಜರ್ಸ್ಗೆ ಫಾರ್ ಎನಿ ಟೂ ಇಂಟೀಜರ್ಸ್ a and b ಅನ್ನೋದು ಯಾವುದಾದ್ರೂ ಎರಡು ಇಂಟೀಜರ್ಸ್ a + b is equal to b + a. ಇದು ಇಂಪಾರ್ಟೆಂಟ್. ಹೌದಾ? ಅಂದ್ರೇನು, ಕಮ್ಯುಟೇಟಿವ್ ಪ್ರಾಪರ್ಟಿ ಏನ್ ಹೇಳುತ್ರಿ, ಯಾವುದಾದ್ರೂ ಎರಡು ಇಂಟೀಜರ್ಸ್ ನಾವು ಆಡ್ ಮಾಡಿದಾಗ ಅದರ ರಿವರ್ಸ್ ಮಾಡಿದಾಗ ದ ರಿಸಲ್ಟ್ ವಿಲ್ ಬಿ ಆಲ್ವೇಸ್ ಸೇಮ್. a + b is equal to b + a. ಇನ್ನು ಒಂದು ಎಕ್ಸಾಂಪಲ್ ತಗೊಂಡು ನಿಮ್ಗೆ ಹೇಳ್ಬಿಡ್ತೀನಿ. -2 of +5 is equal to 5 of -2. ಇಲ್ಲಿ ನೋಡ್ರಿ, a ಅಂದ್ರೆ ಎಷ್ಟು ತಗೊಂಡೆ ನಾನು? -2 ಅಂತ ತಗೊಂಡೆ. a ಅಂದ್ರೆ -2 ತಗೊಂಡೆ. ಪ್ಲಸ್ b ಅಂದ್ರೆ ಎಷ್ಟು ತಗೊಂಡಿನಿ? 5 ತಗೊಂಡಿನಿ. ಇದನ್ನ ನಾವು ರಿವರ್ಸ್ ಮಾಡಿದಾಗ ಅಂದ್ರೆ b + a. b ಅಂದ್ರೆ ಎಷ್ಟು ತಗೊಂಡಿನಿ? 5 ತಗೊಂಡಿನಿ. a ಅಂದ್ರೆ ಎಷ್ಟು ತಗೊಂಡಿನಿ? -2 ತಗೊಂಡಿನಿ. ಇದರಿಂದ ಎರಡೂ ಏನಾಗಬೇಕು, ನಮಗೆ ರಿಸಲ್ಟ್ ಸೇಮ್ ಬಂದ್ರೆ ನಮ್ದು ಕಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಎಡಿಷನ್ ಕರೆಕ್ಟ್ ಇದೆ ಅನ್ನಂಗೆ. ನೋಡ್ರಿ, -2 + 5, ಇಲ್ಲಿ ಮೈನಸ್ ಐತಿ, ಇಲ್ಲಿ ಪ್ಲಸ್ ಐತಿ. ಏನ್ ಮಾಡ್ಬೇಕು ನಾವು? ಸಬ್ಟ್ರಾಕ್ಷನ್ ಮಾಡಬೇಕು. ಯಾವ್ದು ಬಿಗ್ಗರ್ ನಂಬರ್ ಇದೆಯಲ್ಲ ಅದರದ ಸಿಂಬಲ್ ಅನ್ನ ಇಡಬೇಕು. -2 ಪ್ಲಸ್ ಅನ್ನ ನಾವು ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟಾಗುತ್ತೆ? 3 ಆಗುತ್ತೆ. 5 - 2 3. ಇಲ್ಲಿ 5 ಅನ್ನೋದು ದೊಡ್ಡ ಸಂಖ್ಯೆ, ಅದ್ರ ಚಿಹ್ನೆ ಏನೈತ್ರಿ? ಪ್ಲಸ್ ಐತಿ, ಅದಕ್ಕೆ +3 ಇಟ್ಟೆ. a + b is equal to ಎಷ್ಟು ಬಂತು ನಮಗೆ? +3 ಬಂತು. ಈಸ್ ಈಕ್ವಲ್ ಟು, ಈಗ ಇದನ್ನ ನೋಡೋಣ. 5 + of -2. ಇಲ್ಲಿ 5 ಮತ್ತೆ ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಐತಿ, ಅಂದ್ರೆ ಏನ್ ಮಾಡ್ಬೇಕು ನಾವು? ಸಬ್ಟ್ರಾಕ್ಷನ್ ಮಾಡಬೇಕು. ಹಾಗಾದ್ರೆ 5ರಲ್ಲಿ 2, 5 - 2 is equal to 3. 5 ಅನ್ನೋದು ದೊಡ್ಡ ಸಂಖ್ಯೆ, ಅದಕ್ಕೆ ಅದ್ರ ಚಿಹ್ನೆ ಏನೈತಿ? ಪ್ಲಸ್ ಐತಿ, ಅದಕ್ಕೆ +3. ಇದು +3 ಬಂದೈತಿ, ಇದು +3. ಅಂದ್ರೇನು? ಕಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಎಡಿಷನ್ ಈಸ್ ಸ್ಯಾಟಿಸ್ಫೈಡ್. ಅಂದ್ರೆ a + b is equal to b + a ಅನ್ನೋದು ಟ್ರೂ ಐತಿ, ಇದು ಪ್ರೂವ್ ಆಯ್ತು. ಅರ್ಥ ಆಯ್ತಾ? ನೆಕ್ಸ್ಟ್
ಇದು ಪ್ರಾಪರ್ಟಿ ಆಫ್ ಎಡಿಷನ್ ಗೆ ಓಕೆ. ಹಾಗಾದ್ರೆ ಇದೇ ಟೈಪ್ ನಮಗೆ ಸಬ್ಟ್ರಾಕ್ಷನ್ ಗೆ ಬರುತ್ತಾ ಅಂತ ಚೆಕ್ ಮಾಡೋಣ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. 2 minus 3 is equal to 3 minus 2 ಅಂದ್ರೇನು? ಇಲ್ಲಿ a ಅಂದ್ರೆ 2 ಅನ್ನಂಗೆ, b ಅಂದ್ರೆ 3 ಅನ್ನಂಗೆ. a minus b is equal to b minus a. a minus b is equal to b minus a. ಹೌದಾ? ಪ್ರೂವ್ ಆಗುತ್ತೆ ಇಲ್ಲ ಚೆಕ್ ಮಾಡೋಣ. ಈಗ 2 ಮತ್ತೆ 3 ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಏನ್ ಮಾಡಬೇಕು? ಸಬ್ಟ್ರಾಕ್ಷನ್ ಮಾಡಬೇಕು. ಎಷ್ಟಾಗುತ್ತೆ? 3 minus 2 ಅಂದ್ರೆ 1. 3 ಮತ್ತೆ 2 ನ ಕಂಪೇರ್ ಮಾಡಿದಾಗ ಯಾವ ದೊಡ್ಡ ಸಂಖ್ಯೆ ಆಗುತ್ತೆ? 3. ಅದ್ರ ಚಿಹ್ನೆ ಏನೈತಿ? ಮೈನಸ್ ಐತಿ. ಮೈನಸ್ ಇದೇನಾಗ್ತಿದೆ? -1. a minus b is equal to -1. ನೆಕ್ಸ್ಟ್ 3 minus 2 ಇಲ್ಲಿ 3 ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಏನ್ ಮಾಡ್ಬೇಕು ನಾವು? ಸಬ್ಟ್ರಾಕ್ಷನ್ ಮಾಡಬೇಕು. 3 minus 2 is equal to 1. ಇಲ್ಲಿ ಎರಡರಲ್ಲಿ ಯಾವ ಸಂಖ್ಯೆ ದೊಡ್ಡದೈತ್ರಿ? +3 ಅನ್ನೋದು ದೊಡ್ಡದೈತಿ. ಇದ್ರದ್ದು ಪ್ಲಸ್ ಸಿಂಬಲ್ ಐತಿ, ಪ್ಲಸ್. ಇವೆರಡನ್ನು ಕಂಪೇರ್ ಮಾಡ್ರಿ. ಇಲ್ಲಿ ನಮ್ಗೆ ಆನ್ಸರ್ ಏನ್ ಬಂದೈತಿ? -1 ಬಂದೈತಿ. ಇಲ್ಲಿ ನಮ್ಗೆ ಆನ್ಸರ್ ಏನ್ ಬಂದೈತಿ? +1 ಬಂದೈತಿ. ಹಾಗಾದ್ರೆ ಸಬ್ಟ್ರಾಕ್ಷನ್ ಮಾಡ್ಬೇಕಂದ್ರೆ ಕಮ್ಯುಟೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗೋದಿಲ್ಲ. ಇದು ಸಬ್ಟ್ರಾಕ್ಷನ್ ಗೆ ಬರೋದಿಲ್ಲ. ಸಬ್ಟ್ರಾಕ್ಷನ್ ಗೆ ನಾವು ಕಮ್ಯುಟೇಟಿವ್ ಪ್ರಾಪರ್ಟಿ ಬರೋದಿಲ್ಲ. ಹೌದಾ? ನಮಗೆ ಸಬ್ಟ್ರಾಕ್ಷನ್ ಗೆ ಈ ಪ್ರಾಪರ್ಟಿ ಅಪ್ಲೈ ಆಗೋದಿಲ್ಲ. ಓನ್ಲಿ ಫಾರ್ ಎಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಗೆ ನಾವು ಬರುತ್ತೆ. ಮಲ್ಟಿಪ್ಲಿಕೇಶನ್ ಯಾವ ರೀತಿ ಬರುತ್ತೆ? 2 into 5 is equal to ಎಷ್ಟು? 10. ಅದನ್ನೇ ರಿವರ್ಸ್ ಮಾಡ್ರಿ. 5 into 2 is equal to ಎಷ್ಟು ಬರುತ್ತೆ? 10 ಬರುತ್ತೆ. ಹೌದಾ? ಮಲ್ಟಿಪ್ಲಿಕೇಶನ್ ಗೆ ಮತ್ತೆ ಅಡಿಷನ್ ಗೆ ಮಾತ್ರ ಇದು ಕಮ್ಯುಟೇಟಿವ್ ಪ್ರಾಪರ್ಟಿ ಅಪ್ಲೈ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಥರ್ಡ್ ಪ್ರಾಪರ್ಟಿ is associative property of integers. Then what is associative property? Okay, one example ಮೂಲಕ ನೋಡೋಣ. ಇವಾಗ 5 plus of bracket 10 plus 15 is equal to ಎಷ್ಟಾಗುತ್ತೆ ನೋಡ್ರಿ. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ಯಾವಾಗಲೂ ಮೊದಲೇಕ ಬ್ರಾಕೆಟ್ ಒಳಗಿದ್ದನ್ನ ಮೊದಲು ಮಾಡ್ಕೋಬೇಕು. ಹೌದಾ? ಇಲ್ಲಿ ಬ್ರಾಕೆಟ್ ಒಳಗೆ ಯಾವ್ಯಾವ್ದಿದೆ? 10 ಮತ್ತೆ 15 ಇದೆ. ಹಾಗಾದ್ರೆ ಇವನ್ನ ಎರಡೂನೇ ಆಡ್ ಮಾಡ್ರಿ. ಎಷ್ಟಾಗುತ್ತೆ ನೋಡ್ರಿ? 5 plus 10 plus 15 ಎಷ್ಟಾಗುತ್ತೆ? 25. 10 plus 15 is equal to 25. ಹಾಗಾದ್ರೆ 25 plus 5 ಎಷ್ಟಾಯ್ತ್ರಿ? 30 ಆಯ್ತು. ಹೌದಾ? ಮೊದಲೇಕ ಯಾವಾಗಲೂ ಬ್ರಾಕೆಟ್ ಒಳಗಿದ್ದು ಮಾಡ್ಕೋಬೇಕು. ಈಗ ನಾ ಏನ್ ಮಾಡ್ತೀನಿ? ಈ ಬ್ರಾಕೆಟ್ ಅನ್ನ ಇವೆರಡು ನಂಬರ್ಗೆ ಹಾಕ್ತೀನಿ. ಇಲ್ಲಿ 10 ಮತ್ತೆ 15 ಹಾಕಿದ್ನ, ಈ ಸರ್ತಿ ಏನ್ ಮಾಡ್ತೀನಿ? ನೆಕ್ಸ್ಟ್ ನಾನು 5 ಮತ್ತೆ 10 ಗೆ ಹಾಕ್ತೀನಿ. ನೋಡ್ರಿ, 5 ಬ್ರಾಕೆಟ್ ಆಫ್ 5 plus 10 ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ 15 is equal to ಈಗ ಎಷ್ಟಾಗತ್ತೆ ನೋಡ್ರಿ? 5 plus 10. ಯಾಕಂದ್ರೆ ಮೊದಲೇ ಬ್ರಾಕೆಟ್ ಒಳಗೆ ಇದ್ದಿದ್ದು ಮಾಡ್ಕೋಬೇಕು ನಾವು. 5 plus 10 is equal to 15 ಪ್ಲಸ್ ಏನ್ ಉಳಿದೈತೆ ನಮಗೆ? 15. 15 plus 15 is equal to how much? 30. ಇಲ್ಲಿ ಎಷ್ಟು ಬಂದೈತಿ? 30. ಇಲ್ಲಿ ಎಷ್ಟು ಬಂದೈತಿ? 30. ಅರ್ಥ ಆಯ್ತಾ? ಏನಾದ್ರು ಅಂದ್ರೆ ಏನು? ನಾವು ಬ್ರಾಕೆಟ್ಸ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ, ಬ್ರಾಕೆಟ್ಸ್ ಅನ್ನ ಇಂಟರ್ಚೇಂಜ್ ಮಾಡಿದಾಗ the result will be same. ರಿಸಲ್ಟ್ ಏನಾಗಿರುತ್ತೆ? ನಮಗೆ ಚೇಂಜ್ ಸಿಗೋದಿಲ್ಲ. ಇನ್ ಜನರಲ್ if a comma b and c, if a b and c are any integers, then a plus of b plus c is always equals to bracket of a plus b bracket complete plus c. ಅರ್ಥ ಆಯ್ತಾ? ಓಕೆ, ಇದೇ ಬೇಸ್ ಮೇಲೆ ಇದ್ರ ಮೇಲೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಅಸೋಸಿಯೇಟಿವ್ ಪ್ರಾಪರ್ಟಿ ಏನು ಹೇಳುತ್ತೆ? a plus of b plus c is equal to a plus b bracket complete plus c. ಇದ್ರ ಮೇಲೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೇನೆ. a ಅಂದ್ರೆ -3 ಪ್ಲಸ್ ಆಫ್ b ಅಂದ್ರೆ -5 ಪ್ಲಸ್ ಆಫ್ c ಅಂದ್ರೆ -7. ಈ ತರ ತಗೊಂಡಿದ್ದೇನೆ.
ಇದನ್ನು ಟೋಟಲ್ ಬ್ರಾಕೆಟ್ ಇದೆ, ಹೌದಾ? ಇದಕ್ಕೆ ನಾವು ಅಪ್ಲೈ ಮಾಡಿ ನೋಡೋಣ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತೋ ಇಲ್ಲ. ಈಗ ನೋಡ್ರಿ, -3 ಮೊದಲಕ್ಕೆ ಯಾವಾಗಲೂ ಬ್ರಾಕೆಟ್ ಒಳಗಿದ್ದು ಮಾಡಬೇಕು, ಹೌದಾ? ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ಹೋದ್ರೆ ಬಹಳ ಈಸಿ. ಫಸ್ಟ್ ಬ್ರಾಕೆಟ್ ಒಳಗಿದ್ದು ಮಾಡ್ಕೋಬೇಕು. ಬ್ರಾಕೆಟ್ ಒಳಗೆ ಏನಿದೆ -5 ಮತ್ತೆ ಪ್ಲಸ್ ಆಫ್ -7. -5 -7 ಇದೆ ಅಂದ್ರೆ ಏನ್ ಮಾಡ್ಬೇಕು ನಾವು? ಮೈನಸ್ ಇದ್ದಾಗ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಕೂಡಿಸ್ಬೇಕು. ಚಿಹ್ನೆ ಏನ್ ಇಡಬೇಕು ನೀವು? ಮೈನಸ್ ಅನ್ನ ಇಡಬೇಕು. ಹಾಗಾದ್ರೆ 5 + 7 = 12. ಓಕೆ, ಇಲ್ಲಿ ನೋಡ್ರಿ ಮತ್ತೆ ಏನಾಯ್ತು? ಮೈನಸ್ ಬಂತು, ಹೌದಾ? ಮೈನಸ್ ಇದ್ದಾಗ ಏನ್ ಮಾಡ್ಬೇಕು? ಕೂಡಿಸ್ಬೇಕು. ಚಿಹ್ನೆ ಏನ್ ಇಡಬೇಕು? ಮೈನಸ್ ಇಡಬೇಕು. 12 + 3 = 15. ಇದ ಆನ್ಸರ್ ನಮ್ಗೆ ಏನ್ ಬಂತು? -15 ಬಂತು. ಈಗ ನಾವು ಈ ಬ್ರಾಕೆಟ್ ಅನ್ನ ಇಂಟರ್ಚೇಂಜ್ ಮಾಡಿದ್ವಿ ಅಂದ್ರೆ ಏನ? a + b ಗೆ ಹಾಕಿದ್ವಿ. ಇದರ ಆನ್ಸರ್ ಏನ್ ಬರ್ತೈತಿ ನೋಡೋಣ. a ಅಂದ್ರೆ ಎಷ್ಟು ತಗೊಂಡಿವಿ? -3, ಹೌದಾ? ಪ್ಲಸ್ b ಅಂದ್ರೆ ಎಷ್ಟು ತಗೊಂಡಿವಿ? -5, ಬ್ರಾಕೆಟ್ ಕಂಪ್ಲೀಟ್. ಪ್ಲಸ್ c ಅಂದ್ರೆ ಎಷ್ಟು ತಗೊಂಡಿವಿ ನಾವು? -3 ಎಂದು, ಸಾರಿ -7 ಅಂತ ತಗೊಂಡಿವಿ. ಓಕೆನಾ? ಇದನ್ನ ನೋಡಿ, ಇದ ಸೇಮ ಮಾಡ್ಕೊಂತ ಹೋಗ್ರಿ. ಮೊದಲೇಕ ಬ್ರಾಕೆಟ್ ಒಳಗೆ ಇದ್ದಿದ್ದ ಫಸ್ಟ್ ಮಾಡಬೇಕು. ಬ್ರಾಕೆಟ್ ಒಳಗೆ ಏನೈತಿ? -3 -5 ಐತಿ. ಮೈನಸ್ ಇದ್ದಿದ್ದಕ್ಕೆ ಏನ್ ಮಾಡಬೇಕು? ಕೂಡಿಸ್ಬೇಕು. ಚಿಹ್ನೆ ಮೈನಸ್ ಇಡಬೇಕು. 5 + 3 8. ಓಕೆ, ಪ್ಲಸ್ ಐತಿ, ಪ್ಲಸ್ ಇಂಟು ಮೈನಸ್ ಐತಿ, -7 ಹೆಂಗೈತಿ ಹಾಗೈತಿ. ಈಗ ನೋಡ್ರಿ, ಮೈನಸ್ ಐತಿ, ಚಿಹ್ನೆ ಏನ್ ಇಡಬೇಕು? ಮೈನಸ್ ಇಡಬೇಕು. 8 + 7 ಏನಾಗುತ್ತೆ? 13. ಸಾರಿ 15. 8 + 7 = 15. ಯಾವ 15? -15. ಇಲ್ಲಿ ಎಷ್ಟು ಬಂದಿತ್ತು? -15. ಹಾಗಾದ್ರೆ ಅಸೋಸಿಯೇಟಿವ್ ಪ್ರಾಪರ್ಟಿ ಈಸ್ ಸ್ಯಾಟಿಸ್ಫೈಡ್. ಓಕೆ, ನೆಕ್ಸ್ಟ್ ವಿ ಮೂವ್ ಆನ್ ಟು ಅಡಿಟಿವ್ ಐಡೆಂಟಿಟಿ. ಅಡಿಟಿವ್ ಐಡೆಂಟಿಟಿ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಇದು ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತಿದೆ. ಯಾವುದೇ ಒಂದು ನಂಬರ್ಗೆ ನಾವು 0 ಅನ್ನ ಆಡ್ ಮಾಡಿದ್ರೆ ನಮಗೇನ್ ಸಿಗ್ತೈತ್ರಿ? ಅದೇ ನಂಬರ್ ಸಿಗ್ತೈತಿ. ಅಂದ್ರೇನು? ಯಾವುದೇ ಸಂಖ್ಯೆಗೆ ನೀವು 0ಯಿಂದ ಕೂಡಿಸಿದ್ರೆ ಯಾವ ಸಂಖ್ಯೆಯಿಂದ ಕೂಡಿಸಿರ್ತೀರಲ್ಲ ಅದೇ ಸಂಖ್ಯೆನ ಬರುತ್ತೆ. ಇನ್ ಜನರಲ್, ವಾಟ್ ಈಸ್ additive identity? When we add or subtract with 0, the result will be same. Okay, if for example -2 ಗೆ 0 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? -2 ನೇ ಬರುತ್ತೆ. ಎನಿ ಇಂಟಿಜರ್, ಬೇಕಾದ ಇಂಟಿಜರ್ ತಗೋರಿ, ಅದಕ್ಕೆ ನೀವು 0 ಆಡ್ ಮಾಡ್ರಿ, ನೀವು ಯಾವ ನಂಬರ್ ಇಂದ ಆಡ್ ಮಾಡಿರ್ತೀರಲ್ಲ ಅದೇ ನಂಬರ್ ಬರುತ್ತೆ. ಇನ್ ಜನರಲ್ if a is an integer, any integer, then a ಅನ್ನೋದು ಯಾವ್ದಾದ್ರು ಇಂಟಿಜರ್ ಆದಾಗ a ಕ ನಾವು 0 ಅನ್ನ ಕೂಡಿಸಿದಾಗ ನಮಗೆ ಏನ್ ಸಿಗ್ತೈತ್ರಿ? ಏನ ಸಿಗ್ತೈತಿ. ಅಥವಾ 0 ಕ ನಾವು ಯಾವುದೇ ಸಂಖ್ಯೆಯನ್ನ ಕೂಡಿಸಿದ್ರೆ ಯಾವ ಸಂಖ್ಯೆಯಿಂದ ಕೂಡಿಸಿರ್ತೀರಲ್ಲ ಅದೇ ನಂಬರ್ ಬರ್ತೈತಿ. when a is added, any integer added to 0, you will get integer only. when you add 0 with any other integers, you will get any a means any integer. ಅರ್ಥ ಆಯ್ತಾ? ಓಕೆ, ಇದು ಅಡಿಟಿವ್ ಐಡೆಂಟಿಟಿ. ಹಾಗಾದ್ರೆ ಅಡಿಟಿವ್ ಐಡೆಂಟಿಟಿ ಯಾವುದು? 0 is called as additive identity. ಅರ್ಥ ಆಯ್ತಾ? ಓಕೆ, ಒಮ್ಮೆ ಕ್ವಿಕ್ ರೀಕಾಲ್ ಮಾಡ್ಕೊಂಡು ಬಿಡೋಣ ಯಾವ್ಯಾವ ಪ್ರಾಪರ್ಟಿಯನ್ನ ನಾವು ಇಷ್ಟೊತ್ತನ ಸ್ಟಡಿ ಮಾಡಿದ್ವಿ ಅಂತ. ಫಸ್ಟ್, ಕ್ಲೋಸರ್ ಪ್ರಾಪರ್ಟಿ ಅಂದ್ರೆ ಏನು? ಯಾವ್ದಾದ್ರು 2 ಇಂಟಿಜರ್ಸ್ ನಾವು ಆಡ್ ಮಾಡಿದಾಗ ಮತ್ತೆ ಇನ್ನೊಂದು ನಮಗೆ ಇಂಟಿಜರೇ ಸಿಗುತ್ತೆ, ಬೇರೆ ಸಿಗೋದಿಲ್ಲ. ಸೆಕೆಂಡ್ ಪ್ರಾಪರ್ಟಿ, ಕಮ್ಯುಟೇಟಿವ್ ಪ್ರಾಪರ್ಟಿ ಅಂದ್ರೆ ಏನು? a + b = b + a. ಯಾವ್ದಾದ್ರು 2 ಇಂಟಿಜರ್ಸ್ ನ ಸಮ್ ಅನ್ನ ನಾವು ಅಥವಾ 2 ಇಂಟಿಜರ್ಸ್ ನ ನಾವು ಎಕ್ಸ್ಚೇಂಜ್ ಮಾಡಿದ್ರೆ ಅಥವಾ ರಿವರ್ಸ್ ಮಾಡಿದ್ರೆ a + b ಇದ್ದನ್ನ b + a ಅಂದ್ರೆ 5 + 2 = 2 + 5, ಅಥವಾ -3 - 2 = -2 - 3. ಇಂಟರ್ಚೇಂಜ್ ಮಾಡಿದಾಗ ದ ರಿಸಲ್ಟ್ ವಿಲ್ ಬಿ ಸೇಮ್. ಯಾವಾಗಲೂ a + b = b + a ಇದ್ದಾಗ ರಿಸಲ್ಟ್ ಏನಾಗಿರುತ್ತೆ? ಸೇಮ್ ಇರುತ್ತೆ, ಚೇಂಜ್ ಆಗೋದಿಲ್ಲ. ಥರ್ಡ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ.
ಇಲ್ಲಿ ಏನ್ ಮಾಡ್ತೀವಿ ನಾವು ಬ್ರಾಕೆಟ್ ಅನ್ನ ಇಂಟರ್ಚೇಂಜ್ ಮಾಡ್ತೀವಿ. ಇಲ್ಲಿ ಬಿ ಪ್ಲಸ್ ಸಿ ಹಾಕಿದ್ವಿ, ಅಲ್ಲಿ ಎ ಪ್ಲಸ್ ಸಿ ಹಾಕಿದ್ವಿ. ಅಂದ್ರೆ ಬ್ರಾಕೆಟ್ ಗಳನ್ನ ನಾವು ಇಂಟರ್ಚೇಂಜ್ ಮಾಡಿದ್ರು ರಿಸಲ್ಟ್ ಯಾವಾಗಲೂ ಸೇಮ್ ಇರುತ್ತೆ, ರಿಸಲ್ಟ್ ಚೇಂಜ್ ಆಗೋದಿಲ್ಲ. ನೆಕ್ಸ್ಟ್ ಫೋರ್ತ್ ಅಡಿಟಿವ್ ಐಡೆಂಟಿಟಿ. ಅಡಿಟಿವ್ ಐಡೆಂಟಿಟಿ ಅಂದ್ರೆ ಯಾವುದೇ ಸಂಖ್ಯೆಗೆ ನೀವು 0 ಅನ್ನ ಆಡ್ ಮಾಡಿದ್ರಿ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರಿ ಅಂದ್ರೆ ನಮ್ಗೆ ಏನ್ ಸಿಗುತ್ತೆ, ಯಾವ ನಂಬರ್ ಇಂದ ನೀವು ಆಡ್ ಮಾಡಿರ್ತೀರಲ್ಲ ಅದೇ ನಂಬರ್ ಇರುತ್ತೆ, ನಂಬರ್ ಚೇಂಜ್ ಆಗೋದಿಲ್ಲ. ಇದು 0 ಇಸ್ ಕಾಲ್ಡ್ ಅಡಿಟಿವ್ ಐಡೆಂಟಿಟಿ. ಅರ್ಥ ಆಯ್ತಾ?